ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ಹಲವು ಮಳಿಗೆಗಳ ಮೇಲೆ ದಾಳಿ ಮಾಡಿದ್ದಾರೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಪೋತೀಸ್ಗೆ ಸಂಬಂಧಪಟ್ಟಂತ ಹಲವು ಮಳಿಗೆಗಳ ಮೇಲೆ ದಾಳಿಯಾಗಿದೆ. ಕಾರಣ ತೆರಿಗೆ ವಂಚನೆ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ಪ್ರಸಿದ್ಧ ಬಟ್ಟೆ ಶೋರೂಮ್ಗಳ ಮೇಲೆ ಐಟಿ ಅಧಿಕಾರಿಗಳ ದಾಳಿ ಏಕಕಾಲಕ್ಕೆ ಬೆಳ್ಳಂಬೆಳಗ್ಗೆ ಬೆಂಗಳೂರಿನ ಪೋತೀಸ್ ಬಟ್ಟೆ ಮಳಿಗೆಗಳ ಮೇಲೆ ರೇಡ್ ಆಗಿದ್ದು ಹಲವು ದಾಖಲಾತಿಗಳ ಪರಿಶೀಲನೆ ಬೆಳಗ್ಗೆಯಿಂದಲೇ ಆಗ್ತಾ ಇದೆ. ತಮಿಳುನಾಡಿನ ಪೋತೀಸ್ ಶೋರೂಮ್ ಮೇಲೂ ಕೂಡ ದಾಳಿಯಾಗಿದ್ದು ಗಾಂಧಿನಗರ ಮೈಸೂರು ರಸ್ತೆಯ ಮಳಿಗೆಗಳಲ್ಲಿ ಪರಿಶೀಲನೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಆದಾಯ ತೆರಿಗೆ ವಂಚನೆ ಆರೋಪದ ಹಿನ್ನೆಲೆ ಈ ದಾಳಿಯಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ತಮಿಳುನಾಡು ಮೂಲದ ಉದ್ಯಮಿಗೆ ಅತಿ ದೊಡ್ಡ ಶಾಕ್ ಅನ್ನ ಐಟಿ ಇಲಾಖೆ ಅಧಿಕಾರಿಗಳು ಕೊಟ್ಟಿದ್ದಾರೆ. ಈಗಲೂ ಕೂಡ ಹಲವು ದಾಖಲಾತಿಗಳ ಪರಿಶೀಲನೆ ಪೋತೀಸ್ಗೆ ಸಂಬಂಧಪಟ್ಟಂತ ಮಳಿಗೆಗಳಲ್ಲಿ ಐಟಿ ಅಧಿಕಾರಿಗಳು ಮುಂದುವರಿಸುತ್ತಿದ್ದಾರೆ. ಕಾರಣ ಇಷ್ಟೇ, ಆದಾಯ ತೆರಿಗೆ ವಂಚನೆ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ. ಟ್ಯಾಕ್ಸ್ ಸರಿಯಾಗಿ ಕಟ್ಟಿರಲ್ಲ, ತಪ್ಪು ಲೆಕ್ಕಗಳನ್ನ ಕೊಟ್ಟಿರ್ತಾರೆ, ತಪ್ಪು ಮಾಹಿತಿಯನ್ನ ಕೊಟ್ಟು ತೆರಿಗೆ ವಂಚನೆ ಮಾಡಿರ್ತಾರೆ. ಆ ಕಾರಣಕ್ಕೆ ಮಾಹಿತಿಯನ್ನ ಆಧರಿಸಿ ಐಟಿ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ಈ ರೀತಿ ಪೋತೀಸ್ಗೆ ಸಂಬಂಧಪಟ್ಟಂತೆ ಹಲವು ಏರಿಯಾಗಳಲ್ಲಿ ಇರುವಂತಹ ಮಳಿಗೆಗಳ ಮೇಲೆ ಏಕಕಾಲಕ್ಕೆ ದಾಳಿ ಮಾಡಿ ಪರಿಶೀಲನೆ ಆಗ್ತಾ ಇರುವ ದೃಶ್ಯ ನೋಡ್ತಾ ಇದ್ದೀರಿ.